ನೋಡು ಮಮ್ಮಿ, ಮಂಗಮ್ಮ ತಂದಿರೋ ಶರ್ಟ್ ದೊಡ್ಡಪ್ಪನ ರೂಮಲ್ಲೇ ಇತ್ತು. ಮಂಗಮ್ಮ, ನೀನ್ ತಂದಿರೋ ಶರ್ಟ್ ದೊಡ್ಡಪ್ಪನ ರೂಮಲ್ಲೇ ಇದೆ. ರಾಹುಲ್ ಅಣ್ಣಂಗ್ ಕೊಟ್ಟಿಲ್ಲ ಅಂತ ಯಾಕೆ ಹೇಳಿಲ್ಲ ನೀನು? ಬನ್ನಿ ಅಮ್ಮ, ಬನ್ನಿ ಬನ್ನಿ, ಒಂದು ತಗೊಂಡ್ರೆ ಒಂದು ಉಚಿತ. ಈ ಶರ್ಟ್ ರಾಹುಲ್ದೇ ಚಿಕ್ಕಮ್ಮ. ಒಂದೇ ಥರ ಶರ್ಟ್ಗಳು ತುಂಬಾನೇ ಇರುತ್ತೆ. ರಾಹುಲ್ ಹತ್ರ ಇರೋ ಶರ್ಟ್ ಥರದೇ ಶರ್ಟ್ನ ಮಂಗಮ್ಮ ತಗೊಂಡಿರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಷ್ಟೇ. ಜಸ್ಟ್ ಎ ಕೋಇನ್ಸಿಡೆನ್ಸ್ ಚಿಕ್ಕಮ್ಮ. ಪಾಪ ಆತ್ರ ಬಿದ್ದು ಮಂಗಮ್ಮಂಗ್ ಬೈದೆ ಮಮ್ಮಿ. ಹಲೋ, ನೀವಿಬ್ರು ಮಂಗಮ್ಮನ ಬಗ್ಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ದೀರಾ, ಏನೇನೋ ಹೇಳಿದ್ದೀರಾ. ಇವಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಂಡರ್ಸ್ಟ್ಯಾಂಡ್? ಅವಳು ಬೇಜಾರು ಮಾಡ್ಕೊಂಡ್ರೆ ನಿನ್ ಭಾವನ್ಗೂ ಬೇಜಾರಾಗ್ತಿದ್ಯಲ್ಲೇ. ಭಾವನ್ನ ಆ ರೀತಿ ಮೋಡಿ ಮಾಡಿದಾಳೆ. ಕೆಲ್ಸದವಳು ಮಾಡೋ ಕೆಲ್ಸನ ನೀನು ಮಾಡಕ್ಕಾಗ್ಲಿಲ್ಲ, ನಾಚಿಕೆ ಆಗಲ್ವಾ? ನಿಲ್ಲೋ. ನೀನಿಲ್ಲಿ ಅಣ್ಣನ ನೋಡ್ಕೊಳಕ್ ಬಂದವಳು. ಕೆಲ್ಸ ಕೊಟ್ಟವರು ಕೆಲ್ಸದವ್ರಿಗೆ ಒಂದೊಂದ್ಸಲ ಬೈತಾರೆ, ಹೊಡಿತಾರೆ. ಅಷ್ಟಕ್ಕೆ ನೀನು ಫೀಲ್ ಆಗಿ ಮಹಾನಟಿ ಸಾವಿತ್ರಿ ಹಾಗೆ ತುಂಬಾ ಬೇಜಾರಾಗಿರೋ ತರ ಆಕ್ಟಿಂಗ್ ಮಾಡೋದೇನೋ ಬೇಡ. ತುಂಬಿರೋ ಮನೇಲಿ ಅಳ್ಬೇಡ, ಮನೆಗೆ ಅನಿಷ್ಟ. ನಿನ್ ರೂಮಿಗೆ ಹೋಗಿ ಬೇಕಾದಷ್ಟು ಹೊತ್ತು ಅಳು, ಏನ್ ಬೇಕಾದ್ರೂ ಮಾಡು. ಹೋಗೋ. ಆಫ್ಟರ್ ಆಲ್ ನನ್ನ ಮನೇಲಿ ಕೆಲಸ ಮಾಡೋ ಕೆಲಸದವಳು ನಾನು ಕೊಡೋ ಸಂಬಳದಲ್ಲಿ ನಮ್ ರಾಹುಲ್ಗೆ ಶರ್ಟ್ ಕೊಡಿಸ್ತೀಯ? ನೀನೇನು, ನಿನ್ನ ಸ್ಥಾನ ಏನು, ನಿನ್ನ ಅರ್ಹತೆ ಏನು? ನೀನು ನಮ್ಮ ಜೊತೆ ಸಮ ಅನ್ಕೊಂಡಿದ್ಯಾ? ರಾಹುಲ್ ಅವರು ನನ್ನ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾರೆ ಅಂತ ಗೊತ್ತು ನನಗೆ. ಆದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ರಾಹುಲ್ ಅವರೇನೆ ನನ್ನ ಕುತ್ತಿಗೆ ತಾಳಿ ಕಟ್ಟಿರೋದು. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಕೊಂಡಿದ್ದೀನಿ. ನಾನು ಬಯಸಿದ ನನ್ನ ರಾಹುಲ್ ಅವರೇ ನನಗೆ ಗಂಡ ಆಗಿರೋದು. ಆ ದೇವರು ಕೊಟ್ಟಿರೋ ವರ ಅನ್ಕೊಂಡಿದ್ದೀನಿ. ಆದರೆ ನನ್ನ ಗಂಡನ್ನೇ ನನ್ನ ಗಂಡ ಅಂತ ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಅದೃಷ್ಟನೂ ನನಗಿಲ್ದೇ ಇರೋ ಹಾಗಾಗಿದೆ. ಗಂಡ ಅಂದರೆ ಒಂದು ಹೆಣ್ಣಿಗೆ ದೇವರು ಸಮಾನ ಅಂತಾರೆ. ಆದರೆ ನನ್ನ ಗಂಡ ನಾನು ಕೊಟ್ಟಿರೋ ಶರ್ಟನ್ನು ಕೂಡ ಸಂತೋಷವಾಗಿ ಹಾಕೊಳ್ದಿರೋಂಥ ಪರಿಸ್ಥಿತಿ. ಎಲ್ಲ
ಎಲ್ರೂ ಮುಂದೆ ಅವ್ರು ನನ್ನ ಗಂಡ ಅಂತ ಹೇಳ್ಕೊಳಕ್ಕಾಗ್ದಿದ್ರು ಹೆಂಡತಿಯಾಗಿ ಚಿಕ್ಕ ಚಿಕ್ಕ ಸಂತೋಷನೂ ಕೂಡ ಗಂಡನ ಹತ್ರ ಹಂಚ್ಕೊಳಕ್ಕಾಗ್ತಿಲ್ಲ. ಎಂಥ ನತದೃಷ್ಟೆ ನಾನು. ಸರ್ಸು, ಇಬ್ರು ಹೇಗೆ ಕಾಣಿಸ್ತಾ ಇದೀವಿ? ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ತೇಜಣ್ಣ. ನಿಮ್ಗೊಂದು ವಿಷಯ ಗೊತ್ತಾ ಸರ್ಸು? ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಇಬ್ಬರಿಗೂ ಒಂದೇ ಥರ ಬಟ್ಟೆನ ಕೊಡ್ತಾ ಇದ್ರು. ಹೌದು ತೇಜಣ್ಣ, ಮತ್ತೆ ಇಷ್ಟೊಂದು ವರ್ಷಗಳಾದ್ಮೇಲೆ ನೀವಿಬ್ರು ಒಂದೇ ಥರದ ಬಟ್ಟೆ ಹಾಕೊಂಡಿರೋದು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಾವಿಬ್ರು ಒಂದೇ ಕಲರ್ ಬಟ್ಟೆ ಹಾಕೊಳ್ಳೋಕೆ ಅವಕಾಶ ಆಗಿರೋದು ನಿನ್ನ ಕಾರಣದಿಂದನೇ ಸರ್ಸು. ಥ್ಯಾಂಕ್ ಯು ಸೋ ಮಚ್. ನೀನು ಮತ್ತೆ ನಮ್ಮ ಚಿಕ್ಕ ವಯಸ್ಸಿನ ನೆನಪು ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಹೌದು, ನೀನು ಈ ಶರ್ಟ್ನ ರಾಹುಲ್ಗೋಸ್ಕರ ತಾನೇ ತಂದಿದ್ದು. ಆದ್ರೀಗ ನಾನು ಹಾಕೊಂಡಿದ್ದೀನಿ, ಬೇಜಾರಿಲ್ಲ ತಾನೆ? ಅದ್ಯಾಕೆ ಹಾಕಿ ಕೇಳ್ತೀರಾ ತೇಜಣ್ಣ? ನಿಮ್ಗೇನೆ ಅದು, ಇಟ್ಕೊಳ್ಳಿ. ಆದ್ರೆ ಇನ್ ಯಾವಾಗಾದ್ರೂ ತಂದ್ರೆ ನಮ್ಮಿಬ್ರಿಗೂ ಒಂದೇ ತರದ ಬಟ್ಟೆನ ತರಬೇಕು. ತುಂಬಾ ಸಮಯದ ನಂತರ ನಿನ್ನ ಹೀಗೆ ನಗ್ತಾ ಇರೋದು ನೋಡ್ತಾ ಇದ್ದೀನಿ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾನೆ ಇರಬೇಕು. ಸರಿ ತೇಜಣ್ಣ. ರಾಹುಲ್, ಪಾಪ ಕಣೋ ಸರ್ಸು, ಎಷ್ಟೇ ಕೆಲಸ ಮಾಡಿದ್ರು ಮನೇಲಿ ಯಾರಾದ್ರೂ ಒಬ್ರು ಅವಳ ಬಗ್ಗೆ ಕೊಂಕ್ ತೆಗಿತಾನೆ ಇರ್ತಾರೆ ಕಣ. ನೀನು ಅವಳಿಗೆ ಸ್ವಲ್ಪ ಸಮಾಧಾನ ಹೇಳು, ಓಕೆ? ನಮಗೆ ನೀ ಶರ್ಟ್ಸ್ನ ತಂದು ಕೊಟ್ಟಿರೋದು ನನಗೆ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಏಯ್ ಸರ್ಸು, ಏನಿದು? ನಾನು ನಿಮಗೆ ಹೊಡೆದ್ಬಿಟ್ಟು ತುಂಬಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತು ಕೇಳಲಿಲ್ವಲ್ಲ ಅಂತ ಹೀಗೆಲ್ಲ ಮಾಡಿಬಿಟ್ಟೆ. ಹೆಂಡತಿ ಗಂಡಂಗೆ ಹೊಡೆಯೋದು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪು. ಅಯ್ಯೋ, ಏಯ್ ಏನಿದು? ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ರಾಹುಲ್ ಅವರೇ. ಏಯ್, ನೀನ್ ನನಗೆ ಹೊಡೆದೆ ಅಂತ ನನಗೆ ಬೇಜಾರಾಗ್ಲಿಲ್ಲ ಸರ್ಸು. ನಾನು ಫಾರಿನಲ್ಲಿ ಓದಿದ್ರು, ಹುಟ್ಟು ಬೆಳೆದಿದ್ದೆಲ್ಲ ಇಂಡಿಯಾದಲ್ಲೇ. ಇಂಡಿಯನ್ ಟ್ರೆಡಿಷನಲ್ಲಿ ಹೆಣ್ಮಕ್ಳು ತಾಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ನನಗಾಗಲೇ ಗೊತ್ತಾಗಿತ್ತು. ನೋಡು, ನೀನ್ ಮಾತ್ರ ಅಲ್ಲ, ಆ ಪರಿಸ್ಥಿತಿಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಾ ಇದ್ರು. ಇದರಲ್ಲಿ ನೀನ್ ತಪ್ಪಂತೂ ಏನೂ ಇಲ್ಲ. ನಿನ್ ಕುತ್ತಿಗೆಲಿರೋ ತಾಳಿನ ಒಂದ್ ವೇಳೆ ಯಾರಾದ್ರೂ ನೋಡಿದ್ರೆ ನಮಗ್ ಮದುವೆ ಆಗಿದೆ ಅನ್ನೋ ವಿಷಯ ಯಾರಿಗಾದ್ರೂ ಗೊತ್ತಾಗತ್ತೇನೋ ಅನ್ನೋ ಕಾರಣಕ್ಕೆ ನಾನು ಹಾಗೆ ಮಾಡ್ಬೇಕಾಯ್ತು ಅಷ್ಟೆ. ತಪ್ಪಾಗಿದ್ದು ನನ್ನಿಂದಾನೆ. ನಮ್ಮಿಬ್ಬರ ಮಧ್ಯೆ ಮತ್ತೆ ಅಂತ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಾನು ಹೇಳ್ದ ಹಾಗೆ ನೀನ್ ಇಲ್ಲಿಂದ ಹೋಗೋದೇ ಬೆಟರ್ ಅನ್ಸುತ್ತೆ.
ಮಂಗಮ್ಮ, ಅಮ್ಮೋರು ಯಾಕೆ ಅಷ್ಟು ಜೋರಾಗಿ ಕರೀತಿದ್ದಾರೆ? ಮತ್ತೆ ನನ್ನ ಬೈಯೋದಕ್ಕೆ ಕರೀತಿದ್ದಾರೋ ಏನೋ. ಬಂದೆ ಅಮ್ಮೋರೆ. ಕರೆದ್ರ ಅಮ್ಮೋರೆ? ಅರುಣ್ ಬಾವನ್ಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಬಂದ್ಯಾ? ಈಗಷ್ಟೇ ಕೊಟ್ಟು ಬಂದೆ ಅಮ್ಮೋರೆ. ಮತ್ತೆ ಯಾವಾಗ ಕೊಡ್ಬೇಕು? ಮಧ್ಯಾಹ್ನ ಕೊಡಬೇಕು ಅಮ್ಮ. ಇನ್ನು ತುಂಬಾ ಟೈಮ್ ಇದೆ. ನನ್ನ ಜೊತೆಗೆ ಬಾ. ಎಲ್ಲಿಗೆ ಅಮ್ಮೋರೆ? ಯಾಕೆ? ಕಾರಣ ಹೇಳ್ದೆ ಇದ್ರೆ ಬರೋದಿಲ್ವಾ? ಹಾಗೇನಿಲ್ಲ ಅಮ್ಮೋರೆ. ಬಾ ನನ್ನ ಜೊತೆಗೆ. ಯಾಕೆ ಕರೀತಿದ್ದಾರೋ ಗೊತ್ತಿಲ್ವಲ್ಲ. ಅಮ್ಮವ್ರಿಗೆ ನನ್ನ ಹತ್ರ ಏನ್ ಕೆಲಸ ಆಗ್ಬೇಕು ಏನೋ ಗೊತ್ತಿಲ್ಲ. ಇನ್ನು ಅಲ್ಲೇ ಏನ್ ಮಾಡ್ತಿದ್ಯಾ? ಬಂದೆ ಅಮ್ಮೋರೆ. ನಿನ್ನ ಕರೆದಿದ್ದು ನನಗ್ ಬಾ ಹೇಳೋಕಲ್ಲ. ಕಾರ್ ಹತ್ತು. ಅಮ್ಮೋರ್ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ? ನನ್ನ ಯಾಕೆ ಜೈಲಿಗೆ ಕರ್ಕೊಂಡು ಬಂದ್ರು ಅಮ್ಮವರು? ನನ್ನ ಜಗದೀಶ್ ಮಗಳು ಸರಸ್ವತಿ ಅಂತ ಗೊತ್ತಾಗೋಯ್ತಾ? ಅದಕ್ಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರಾ? ಇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲ ರೆಡಿನಾ? ರೆಡಿ ಮೇಡಮ್. ನಿನ್ನಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಗೊತ್ತಾ? ದುಡ್ಡಿಂದ ಎಲ್ಲದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ನಿನ್ನೆ ನನಗೆ ನೀತಿಕತೆ ಹೇಳ್ದೆ ಅಲ್ವಾ? ದುಡ್ಡಿಂದ ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ನಿನಗೆ ಹೇಳೋದಕ್ಕೆ ಅಂತಾನೆ ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು. ದುಡ್ಡಿಗಿರೋ ಪವರ್ ಏನು ಅಂತ ನಿನಗೆ ತೋರಿಸ್ತೀನಿ. ಬಾ. ಶಿವ ಸರ್. ಬೀಗ ತೆಗಿ. ಓಕೆ ಸರ್. ಈ ದುಡ್ಡೆಲ್ಲ ನಿನಗೋಸ್ಕರ. ನಿನ್ನೆ ನಿನಗೆ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಿನಗೆ 2 ಹೆಣ್ಮಕ್ಳಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ಈ 5 ಕೋಟಿ ಅಲ್ಲದೆ ಇನ್ನೂ 5 ಕೋಟಿ ಕೊಡ್ತೀನಿ. ಎಲ್ಲ ಸೇರಿ 10 ಕೋಟಿ. ನೀನು 10 ಜನ್ಮ ಎತ್ತಿದ್ರೂ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಈ ದುಡ್ಡಿಂದ ನಿನ್ನ 2 ಮಕ್ಕಳ ಲೈಫ್ ಕೂಡ ಹ್ಯಾಪಿಯಾಗಿ ಸೆಟ್ಲ್ ಆಗುತ್ತೆ. ದುಡ್ಡಿಗೋಸ್ಕರನೇ ನೀನು ನಮ್ಮ ಭಾವನ್ನ ಕೊಲ್ಲಬೇಕು ಅನ್ಕೊಂಡೆ ಅಂತ ನೀನು ಒಪ್ಕೊಂಡ್ರೆ ಸಾಕು. ತಪ್ಪು ಮಾಡ್ದೆ ಅಂತ ಒಪ್ಕೋ.
ಹೇಳು. ಏನ್ ಹೇಳ್ಬೇಕು? ಇನ್ನೇನ್ ಹೇಳ್ತೀಯ? ನಮ್ ಬಾವನ್ನ ಕೊಲ್ಲಬೇಕು ಅನ್ಕೊಂಡ ವಿಷಯ. ನಾನು ತಪ್ಪು ಮಾಡಿದ್ದೀನಿ ಅಂತ ನೀನು ಹೇಳಿದ್ನಾ? ಅಂಥದ್ರಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತೀನಿ ಅಂತ ನೀನೇ ಹೇಗೆ ಅಂದ್ಕೋತೀಯ? ಮತ್ತೆ ನಾನು ನಿನ್ನೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಸರಿ ಅನ್ನೋ ಹಾಗೆ ಮೌನವಾಗಿದ್ದೆ. ಮೌನವಾಗಿದ್ರೆ ಒಪ್ಪಿಗೆ ಅಂತ ಅರ್ಥನಾ? ಅಥವಾ ನೀನು ಹೇಳಿದ್ದೀನಲ್ಲ ನಾನು ಕೇಳ್ತೀನಿ ಅಂತ ಅರ್ಥನಾ? ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡಬಹುದು, ದುಡ್ಡಿದ್ರೆ ಯಾರನ್ನು ಬೇಕಾದ್ರೂ ಕೊಂಡ್ಕೋಬಹುದು ಅಂದ್ಕೊಂಡಿದ್ಯಾ? ದುಡ್ಡಿದ್ರೆ ಅಧಿಕಾರನ ಬೇಕಾದ್ರೂ ಕೊಂಡ್ಕೋಬಹುದು, ಆದರೆ ನಮ್ಮಂಥ ಬಡವರ ಆತ್ಮಾಭಿಮಾನ ಕೊಂಡ್ಕೊಳಕ್ಕಾಗಲ್ಲ. ಬಡವರು ಬೇಕಾದ್ರೆ ಉಪವಾಸ ಇರ್ತಾರೆ ಹೊರತು ನಿಮ್ಮಂಥವರಿಗೆ ಹಾಳಾಗಿರಲ್ಲ. ಹೋಗೋ ಇಲ್ಲಿಂದ. ದುಡ್ಡಿಂದ ಕೊಂಡ್ಕೊಳಕ್ಕಾಗದೇ ಇರೋದು, ದುಡ್ಡಿಂದ ಬೆಲೆ ಕಟ್ಟೋಕ್ಕಾಗದೇ ಇರೋದು, ದುಡ್ಡಿಗೋಸ್ಕರ ಬಿಡೋಕ್ಕಾಗದೇ ಇರೋದು ಕೆಲವೊಂದಿರುತ್ತೆ ಅಮ್ಮೋರೆ. ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಂತ ಅನ್ಕೊಂಡ್ರೆ ಮನುಷ್ಯರ ಹತ್ರ ದುಡ್ಡು ಮಾತ್ರ ಇರುತ್ತೆ ಹೊರತು ಮನಸ್ಸುಗಳ ಮಧ್ಯೆ ಪ್ರೀತಿ, ಅನುಬಂಧ, ಸಂತೋಷ ಇದ್ಯಾವುದೂ ಇರಲ್ಲಮ್ಮ. ಈ ಹುಚ್ಚು ಮಾತುಗಳು ದುಡ್ಡನ್ನ ಸಂಪಾದನೆ ಮಾಡಲ್ಲ. ನಿನ್ನ ಆತ್ಮಾಭಿಮಾನ ನಿನ್ನ ಮಕ್ಕಳ ಜೀವನನ ಸರಿ ಮಾಡೋದಿಲ್ಲ. ಯೋಚನೆ ಮಾಡು. ನಿನ್ನ ಅಹಂಕಾರದಿಂದ ನಾನು ಭಯಪಡಲ್ಲ. ನಿನ್ನ ಆಸ್ತಿ ಅಂತಸ್ತು ಎಲ್ಲ ನನ್ನೊಂದು ಕೂದ್ಲಿಕ್ಕೆ ಸಮಾನ. ಯಾವ ದುಡ್ಡಿದೆ ಅಂತ ನೀವು ಇಷ್ಟೊಂದು ಮೆರಿತಾ ಇದ್ದೀರೋ ಆ ದುಡ್ಡು ನಿಮ್ಮ ಅಕ್ಕ ವಾಗ್ದೇವಿಗೆ ಹೇಗೆ ಬಂತು ಅಂತ ಗೊತ್ತಾ? ನೀವು ಅನುಭವಿಸ್ತಿರೋ ಈ ರಾಜಭೋಗ ನಮ್ಮ ಕುಟುಂಬ ಕೊಟ್ಟಿರೋ ಭಿಕ್ಷೆ. ಅದು ನನ್ನ ಹೆಂಡತಿ ಉಮಾ ವಾಗ್ದೇವಿ ಕೊಟ್ಟಿರೋ ಭಿಕ್ಷೆ. ಅಪ್ಪ ಅಮ್ಮನ ಬಗ್ಗೆ ಹೇಳ್ಬಿಟ್ರು. ಅಪ್ಪ ಯಾರು ಅಂತ ಶಾಂಭವಿ ಅಮ್ಮನವ್ರಿಗೂ ಗೊತ್ತಾಗೋಯ್ತು. ಅಂದ್ರೆ ನೀನು ನಿಮ್ಮಕ್ಕ ವಾಗ್ದೇವಿ ಜೀವನ ಒಂದು ಹಂತಕ್ಕೆ ಬರೋದಕ್ಕೆ ಸಹಾಯ ಮಾಡಿದ ಉಮಾಳ ಗಂಡ ಜಗದೀಶ ನಾನು. ಅವತ್ತು ನನ್ನ ಹೆಂಡತಿ ನಿಮ್ಮ ಅಕ್ಕಂಗೆ ಸಹಾಯ ಮಾಡದೇ ಇದ್ದಿದ್ರೆ ಇವತ್ತು ನಿಮ್ಮ ಅಕ್ಕ ವಾಗ್ದೇವಿಗೆ ಹೆಸರು, ಖ್ಯಾತಿ, ಆಸ್ತಿ, ಅಂತಸ್ತು ಇವ್ಯಾವುದೂ ಇರ್ತಾ ಇರಲಿಲ್ಲ. ನನ್ನ ಹೆಂಡತಿ ಮಾಡಿದ ಸಹಾಯನ ಆ ವಾಗ್ದೇವಿ ಮರ್ತು ಹೋಗಿ ನನ್ನ ಹೆಂಡತಿ ಸಾವಿಗೆ ಕಾರಣ ಆದ್ಲು. ಕೃತಜ್ಞತೆ ಇಲ್ದಿರೋ ನಿಮ್ಮ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ಹೊರಟೋಗಿ ಇಲ್ಲಿಂದ. ಅಂದ್ರೆ ನಮ್ಮ ಅಕ್ಕನ ಮೇಲಿರೋ ಸೇಡು ಪ್ರತಿಕಾರದ ಮೇಲೆ ನಮ್ ಬಾವನವ್ರನ್ನ ಸಾಯಿಸ್ಬೇಕು ಅನ್ಕೊಂಡ್ಯಾ? ಅವನನ್ನ ಸಾಯಿಸ್ಬೇಕು ಅಂತಿದ್ದಿದ್ರೆ ಇಷ್ಟು ವರ್ಷ ಕಾಯ್ಬೇಕಾಗಿತ್ತ. ನಾನು ಸೇಡ್ ತೀರ್ಸ್ಕೋಬೇಕು ಅಂತಿದ್ದಿದ್ರೆ ನನ್ನ ಹೆಂಡತಿ ಸತ್ತಾಗ್ಲೇ ಅವನನ್ನು ಅಲ್ಲೇ ಸಾಯಿಸಾಕ್ಬಿಡ್ತಿದ್ದೆ. ಆ ತರ ಕೃತಜ್ಞತೆ ಇಲ್ಲದೆ ಇರೋರನ್ನ ನನ್ನ ಜೀವನದಲ್ಲಿ ಯಾವತ್ತೂ ನೋಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನನ್ನ ದುರಾದೃಷ್ಟನೇನೋ ಆಕಸ್ಮಿಕವಾಗಿ ಅವನ ಮುಖನ ನೋಡೋ ಪರಿಸ್ಥಿತಿ ಬಂತು. ನೋಡೋ ಪರಿಸ್ಥಿತಿ ಬಂತು ಅಂತ ಆವೇಶನ ತಡ್ಕೊಳಕ್ಕಾಗ್ದೆ ಕೊಲೆ ಮಾಡ್ಬೇಕು ಅನ್ಕೊಂಡೆ ಅಲ್ವಾ? ಚಿಚಿ, ಆ ತರ ಕೈಲಾಗ್ದವನ್ನ ನಿಯತ್ತಿಲ್ದೇ ಇರೋನ್ನ ಸಾಯಿಸುವಂತ ಉದ್ದೇಶ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗಿಲ್ಲ. ತಪ್ಪು ಮಾಡ್ದವನು ಯಾವತ್ತು ತಪ್ಪು ಮಾಡ್ದೆ ಅಂತ ಒಪ್ಕೊಳ್ಳಲ್ಲ. ನೀನು ಸೇಡ್ ತೀರಿಸ್ಕೋಬೇಕು ಅಂತಾನೆ ನಮ್ ಭಾವನ ಸಾಯಿಸ್ಬೇಕು ಅನ್ಕೊಂಡಿದ್ದು. ನೀನ್ ಏನ್ ಬೇಕಾದ್ರೂ ತಿಳ್ಕೊ. ಮಂಡನಾಗ್ ಮಾತಾಡ್ದೆ ಅಂದ್ ಮಾತ್ರಕ್ಕೆ ನಿನಗಾಗೋ ಶಿಕ್ಷೆಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಅದು ನಡೀದೇ ಇರೋಂಥದ್ದು. ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ನೀನು ಜೈಲಿಂದ ಹೇಗೆ ಬಿಡುಗಡೆ ಆಗ್ತೀಯ ಅಂತ ನಾನು ನೋಡ್ತೀನಿ. ನೀನು ಹೆದರ್ಸಿದ ತಕ್ಷಣ ನಾನು ಭಯ ಪಡ್ಕೋತೀನಿ ಅನ್ಕೊಂಡ್ಯಾ? ನನ್ನನ್ನು ಬಿಡುಗಡೆ ಮಾಡಿಸೋದಕ್ಕೆ ನನ್ನ ಮಗಳು ಸರಸ್ವತಿ ಇದ್ದಾಳೆ. ಯಾವ ಮಗನೂ ಕೊಡದೇ ಇರೋಂಥ ಧೈರ್ಯ ನನ್ನ ಮಗಳು ಕೊಟ್ಟಿದ್ದಾಳೆ. ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ.
ನಿನ್ನ ನಂಬಿಕೆ ಗೆಲ್ಲುತ್ತೋ ನನ್ನ ಯೋಜನೆ ಗೆಲ್ಲುತ್ತೋ ನೋಡೇ ಬಿಡೋಣ. ನಿನ್ನನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಇಲ್ಲಿ ನೋಡಿ, ನೀವು ಈ ಮಂಗಮ್ಮನ ಊರಿನ ಕಡೆಯವರಲ್ವಾ? ಆ ಖೈದಿ ಮಗಳು ಸರಸ್ವತಿ ಏನಾದ್ರೂ ಈ ಕಡೆ ಬಂದಿದ್ಲಾ? ಅವನ ಮಗಳು ಸರಸು ಅವನನ್ನ ಭೇಟಿ ಮಾಡೋಕ್ ಬಂದ್ರೆ ಇನ್ಫಾರ್ಮ್ ಮಾಡಿ. ಹಾಗೆ ಆಗ್ಲಮ್ಮ. ನಿನ್ನ ನಂಬಿಕೆ ಗೆಲ್ಲುತ್ತೋ ನನ್ನ ಯೋಜನೆ ಗೆಲ್ಲುತ್ತೋ ನೋಡೇ ಬಿಡೋಣ. ನಿನ್ನನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಆ ಖೈದಿ ಮಗಳು ಸರಸ್ವತಿ ಏನಾದ್ರೂ ಈ ಕಡೆ ಬಂದಿದ್ಲಾ? ಅವನ ಮಗಳು ಸರಸು ಅವನನ್ನ ಭೇಟಿ ಮಾಡೋಕ್ ಬಂದ್ರೆ ಇನ್ಫಾರ್ಮ್ ಮಾಡಿ. ದುಡ್ಡಿಂದ ಎಲ್ಲಾನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದೆ. ನೀನ್ ಹೇಳ್ದ ಹಾಗೆ ಅವನು ದುಡ್ಡಿಗೆ ಬಗ್ಲಿಲ್ಲ. ನೀನ್ ಗೆದ್ದುಬಿಟ್ಟೆ ಅನ್ಕೋತಿದ್ಯಾ? ಅಯ್ಯೋ, ನಾನೆಲ್ಲಿ ಹಾಗೆ ಅನ್ಕೊಂಡೆ ಅಮ್ಮೋರೆ. ನೀವೆಲ್ಲಿ, ನಾನೆಲ್ಲಿ? ನಮ್ಮಂಥ ಜನ ನಿಮ್ಮಂಥವ್ರ ಜೊತೆ ಪೈಪೋಟಿಗೆ ಇಳಿಬಾರ್ದು ಅಮ್ಮೋರೆ. ನಿಮ್ಮಂಥ ಬಡವ್ರ ಹತ್ರ ಏನೂ ಇಲ್ದೆ ಹೋದ್ರೂ ಯಾರನ್ನಾದ್ರೂ ಎದುರಿಸಬಹುದು, ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಅಹಂಕಾರ ಜಾಸ್ತಿ ಅಲ್ವಾ? ಅಂದ್ರೆ ಅದು ಅಹಂಕಾರ ಅಲ್ಲ ಅಮ್ಮ. ಬಡವರು ಅವ್ರ ಆತ್ಮಾಭಿಮಾನನೇ ಆಸ್ತಿ ಅಂತ ಅನ್ಕೊಂಡಿರ್ತಾರೆ. ಬದುಕೋದಕ್ಕೆ ಬೇಕಿರೋದು ನಂಬಿಕೆನೆ ಅನ್ಕೊಂಡು ಏನ್ ಬೇಕಾದ್ರೂ ಎದುರಿಸ್ತೀನಿ ಅನ್ಕೊಂಡಿರ್ತಾರೆ. ಅದು ನಂಬಿಕೆನೆ ಹೊರತು ಅಹಂಕಾರ ಅಲ್ಲ ಅಮ್ಮವ್ರೆ. ನೀವ್ ಕೇಳಿದ್ರಿ ಅಂತ ಹೇಳ್ದೆ ಅಮ್ಮ, ಕ್ಷಮಿಸ್ಬಿಡಿ. ಬದುಕೋಕೆ ನಂಬಿಕೆ ಬೇಕು. ನೀನ್ ಹೇಳಿದ್ದು ನಿಜಾನೇ. ಇಲ್ದೇ ಹೋದ್ರೆ ದಿನ ಹೇಗ್ ನಡೆಯುತ್ತೆ ಅಂತ ಗೊತ್ತಿಲ್ದೇ ಇರೋ ನಿಮ್ಮಂಥ ಬಡವರಿಗೆ ಅಷ್ಟೊಂದು ನಂಬಿಕೆ ಇದ್ರೆ ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇರೋ ನಮ್ಮಂಥವ್ರಿಗೆ ಇನ್ನೆಷ್ಟು ನಂಬಿಕೆ ಇರಬೇಕು? ಪ್ರಪಂಚ ಬರೀ ನೋಟ್ಗಳ ಸುತ್ತ ಸುತ್ತುತ್ತಿದೆಯೇ ಹೊರತು ಬಡವರ ಹಿಂದೆ ಅಲ್ಲ. ಆ ಜಗದೀಶ ನನ್ನ ಈಗೋನ ಹರ್ಟ್ ಮಾಡಿದಾನೆ. ಎಷ್ಟು ದಿನ ಅವನು ನಮ್ಮ ಭಾವನವ್ರ ಫ್ರೆಂಡ್ ಅನ್ಕೊಂಡಿದ್ದೆ. ಆದ್ರೆ ಅವನು ನಮ್ಮ ಭಾವನ ಮೇಲೆ ಸೇಡಿಟ್ಕೊಂಡು ಸಾಯಿಸಬೇಕು ಅಂತ ನೋಡ್ದ. ಆ ವಿಷಯ ನನಗೆ ಈಗ್ಲೇ ಅರ್ಥ ಆಗಿತ್ತು. ಅವನನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಈ ಶಾಂಭವಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಇಲ್ಲಿವರೆಗೂ ನಂಗೆ ಬರೀ ಸಮಸ್ಯೆಗಳಿದೆ ಅನ್ಕೊಂಡಿದ್ದೆ. ಆದ್ರೆ ಪ್ರತಿ ಸಮಸ್ಯೆ ದೊಡ್ಡದಾಗ್ತಾ ಕಷ್ಟನೇ ಆಗ್ತಾ ಹೋಗ್ತಿದೆ. ಶಾಂಭವಿ ಅಮ್ಮೋರು
ನಮ್ಮಪ್ಪನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅಪ್ಪನ್ ಹೇಗ್ ಕಾಪಾಡ್ಕೋಬೇಕೋ ಒಂದು ಗೊತ್ತಾಗ್ತಿಲ್ಲ. ನಿಮ್ಮನ್ ಬಿಟ್ರೆ ನಮ್ಮಪ್ಪನ್ನ ಇನ್ಯಾರೂ ಕಾಪಾಡಕ್ಕಾಗಲ್ಲ ಮಾವ. ನೀವು ಬೇಗ ಹುಷಾರಾಗ್ಬಿಡಿ ಮಾವ. ಹಲೋ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನಿಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿದ್ವಲ್ಲ, ಫ್ರೆಂಡ್ಸ್ ಹತ್ರ ಸುಳ್ಳೆಲ್ಲ ಹೇಳ್ಬಾರ್ದು. ಏನಾಯ್ತು ಹೇಳು? ನಂಗೆ ಸ್ವಲ್ಪ ಸಮಸ್ಯೆಗಳಿವೆ. ಅದಕ್ಕೆ ಪರಿಹಾರ ಸಿಗೋಕ್ ಮುಂಚೆನೆ ಇನ್ನೊಂದು ದೊಡ್ಡ ಸಮಸ್ಯೆ ಎದುರಾಗ್ತಿದೆ. ಏನು ಮಾಡಬೇಕು, ಅದನ್ನೆಲ್ಲ ಹೇಗೆ ಬಗೆಹರಿಸ್ಕೋಬೇಕು ನಂಗೆ ಅರ್ಥನೇ ಆಗ್ತಿಲ್ಲ. ಸಮಸ್ಯೆಗಳಿದ್ದಾಗ ಮನ್ಸಲ್ಲಿ ಸಹನೆ ಶಕ್ತಿ ಬೆಳೆಯುತ್ತೆ ಅಂತ ನಮ್ ದೊಡ್ಡಮ್ಮ ವಾಗ್ದೇವಿ ಹೇಳ್ತಿದ್ರು. ನೀನ್ ತುಂಬಾನೇ ಒಳ್ಳೆಯವಳು. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಕಷ್ಟಗಳು ಬಂದಾಗ ಚಿಂತೆ ಮಾಡಬಾರ್ದು, ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಕಷ್ಟಗಳು ನಮಗ್ ಭಯ ಪಡಲ್ಲ, ನಮ್ ನಗು ನೋಡಿ ಭಯ ಪಡುತ್ತೆ. ಇದನ್ನ ನಿಂಗೆ ಫ್ರೆಂಡ್ ಆಗಿ ಹೇಳ್ತಿಲ್ಲ, ವಾಗ್ದೇವಿ ಮೇಡಮ್ ಆಗಿ ಹೇಳ್ತಿದ್ದೀನಿ. ಈ ಪಾಪು ವಾಗ್ದೇವಿ ಅಮ್ಮವ್ರಿಗಿಂತ ತುಂಬಾ ಎತ್ತರಕ್ಕೆ ಬೆಳಿತಾಳೆ.
ಚಿನ್ನಿ ಚಿನ್ನಿ ಚಿನ್ನಿಗೆ ಗುಡುಗು ಅಂದ್ರೆ ಭಯ. ಚಿನ್ನಿ ಹೇಗಿದ್ದಾಳೋ ಏನೋ. ಚಿನ್ನಿ ಹತ್ರ ಒಂದ್ಸಲ ಮಾತಾಡ್ಬೇಕು, ಭಯ ಪಡ್ಬೇಡ ಅಂತ ಧೈರ್ಯ ತುಂಬಬೇಕು. ಈ ಅಟ್ಮಾಸ್ಫಿಯರ್ ಅಲ್ಲಿ ಭಾವನ ಹತ್ರ ಹೋದ್ರೆ ಅಮ್ಮ ಹೇಳ್ದಾಗೆ ಫಿಸಿಕ್ಸು ಕೆಮಿಸ್ಟ್ರಿ ಎರಡು ವರ್ಕೌಟ್ ಆಗ್ಬೋದೇನೋ ಅನ್ಸುತ್ತೆ. ಈ ಟೈಮಲ್ಲಿ ಹೋದ್ರೆ ಯಾಕೆ ಬಂದೆ ಅಂತ ಬಾಬಾ ಕೇಳಿದ್ರೆ ಏನ್ ಹೇಳೋದು? ಏನ್ ಯೋಚಿಸ್ತಿದ್ಯೆ? ಅದು ಭಾವನ್ ಜೊತೆ ಕೆಮಿಸ್ಟ್ರಿ ಹೇಗ್ ವರ್ಕೌಟ್ ಮಾಡೋದು ಅಂತ. ಅಂತವು ಯೋಚನೆ ಮಾಡಿದ್ರೆ ಆಗಲ್ವೇ? ಮಾಡಿದ್ರೆ ಆಗುತ್ತೆ. ನೋಡು, ಸಂದಾಕ್ ಮಳೆ ಬರ್ತೈತೆ. ಚಳಿ ಹುಟ್ಟೋ ಟೈಮಲ್ಲಿ ನಿನ್ ಬಾವನ್ ಕಣ್ಣೆದ್ರುಗಡೆ ಇದ್ರೆ ನಿಮ್ ಬಾವ ಟೆಂಪ್ಟ್ ಆಗೋಗಿ ನಿನ್ನ ತಪ್ಕೊಂಡ್ಬಿಡ್ತಾನ್ ಕಣೆ ತಂಗ್ಯವ. ನೀನ್ ಬೇಗ ಹೋಗಿ ಶುರು ಹಚ್ಕ. ಅಯ್ಯ, ನನ್ನ ಹತ್ರ ನಾಚ್ಕೊಂಡ್ರೆ ಏನ್ ಬರ್ತದೆ? ನಿನ್ ಬಾವನ್ ಮುಂದೆ ತೋರ್ಸಿದ್ರೆ ವರ್ಕೌಟ್ ಆಯ್ತದೆ. ಇಂಥ ಸೀನ್ಗಳು ವರ್ಕೌಟ್ ಆಗಕ್ಕೆ ಮಳೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹೋಗೆ. ತೇಜಣ್ಣಂಗೆ ಹೇಳಿ ದೊಡ್ಡಯ್ಯಂಗೆ ಫೋನ್ ಮಾಡಿಸಿ ಚಿನ್ನಿ ಹತ್ರ ಮಾತಾಡಬೇಕು. ತೇಜಣ್ಣನ ರೂಮಲ್ಲಿ ವಂಜಮ್ಮ ಇರ್ತಾರೆ. ಈ ಸರಿ ರಾತ್ರಿಲಿ ಗಂಡ ಹೆಂಡತಿಗೆ ತೊಂದರೆ ಕೊಡೋದು ತಪ್ಪಾಗುತ್ತೆ. ರಾಹುಲ್ ಅವ್ರ ಹತ್ರ ಫೋನ್ ಇಸ್ಕೋಬೇಕು. ಹೋಗಿದ್ದು ಒಳ್ಳೇದೇ ಆಯ್ತು. ನಾನು ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಅಕ್ಕ, ಅದೇನೇ
ಹಿಂಗ್ ಹೋದವಳು ಹಂಗ್ ಬಂದ್ಬಿಟ್ಟಿಯಲ್ಲ, ಏನಾಯ್ತೆ? ಭಾವನ್ ರೂಮಲ್ಲಿ ದೆವ್ವ ನೋಡ್ದೆ ಅಕ್ಕ. ಹಾ? ಏನು ದೆವ್ವ ನೋಡ್ದ್ಯಾ? ಹೌದು ಅಕ್ಕ. ಲೇ ಪೆದ್ ಮುಂಡದೆ, ನಿಮ್ ಭಾವನ ಹತ್ರ ಹೋಗು ಅಂದ್ರೆ ನನ್ನ ಹತ್ರ ಯಾಕೆ ಬಂದೆ? ಇಲ್ಲ ಅಕ್ಕ, ನಾನ್ ನಿಜವಾಗ್ಲೂ ದೆವ್ವ ನೋಡ್ದೆ. ನೀನೇ ಒಂದ್ ದೊಡ್ಡ ದೆವ್ವದ ತರ ಇದ್ಯಾ. ನಿನಗ್ ಇನ್ನೊಂದ್ ದೆವ್ವ ಕಾಣಿಸ್ಕೊಂತು ಅಂದ್ರೆ ಬಾ ನನಗ್ ತೋರ್ಸು. ಇಲ್ಲ ಅಕ್ಕ, ನಾನ್ ಬರಲ್ಲ. ನೀನ್ ಬಾರೆ, ನಾನ್ ಇದೀನಲ್ಲ, ಭಯ ಯಾಕೆ? ನಡಿ. ಏಯ್ ಏಯ್, ಏನ್ ಮಾಡ್ತಿದ್ಯಾ ಅಲ್ಲಿ? ಅದು ನಾನು ಬೇಡ ಅಕ್ಕ, ನನ್ ಮಾತ್ ಕೇಳಕ್ಕ. ನನ್ ಜೊತೆ ಬಾ ಅನ್ನಲ್ಲ. ಬೇಡ ಅಕ್ಕ, ಪ್ಲೀಸ್ ಅಕ್ಕ. ಯಾರೋ ಬರ್ತಿದ್ದಾರೆ, ನಿನ್ನ ನೋಡಿದ್ರೆ ದೊಡ್ಡ ಕಥೆನೇ ಆಗ್ಬಿಡುತ್ತೆ. ತೋರ್ಸೆ ನನ್ಗೆ. ಈ ರೂಮಲ್ ರಾಹುಲ್ ಇಲ್ಲ. ಯಾರನ್ನ ನೋಡ್ದೆ? ಆ ದೆವ್ವನ ಈ ರೂಮಲ್ಲಿ ನೋಡ್ದೆ. ನೀನಿಗ್ ಕಾಣಿಸ್ತು ಅಂದ್ರೆ ನನ್ಗೂ ಕಾಣಿಸ್ಬೇಕಲ್ವೇನೆ? ನನಗ್ ಕಾಣಿಸ್ತಾನೆ ಇಲ್ವಲ್ಲ. ದೆವ್ವ ಎಲ್ರ ಕಣ್ಗೂ ಕಾಣಿಸಿ ಎಲ್ಲರಿಗೂ ವಿಶ್ ಮಾಡಿ ಹೋಗುತ್ತೆ ಅನ್ಕೊಂಡಿದ್ಯಾ? ಏ, ಲೂಸ್ ತರ ಆಡ್ಬೇಡ. ಲೇ ತಂಗ್ಯವ್ವ, ನಿಜವಾಗ್ಲೂ ದೆವ್ವ ಇದೆ ಅನ್ಸುತ್ತೆ. ಅನ್ಸುತ್ತೆ ಅಲ್ಲ ಕಣೆ ತಂಗ್ಯವ್ವ, ನಿಜವಾಗ್ಲೂ ಐತೆ ಕಣೆ. ನಮ್ಮ ಕಲ್ಲಲ್ಲಿ ಹೊಡೆದು ಸಾಯಿಸೋ ಹಾಗಿದ್ಯೆ. ನಿನ್ ಕೆಮಿಸ್ಟ್ರಿ ನನ್ನೇ ಸಾಯಿಸೋ ಹಾಗಿದೆ. ನಡಿ ಇಲ್ಲಿಂದ, ನಡಿ. ಹೋದ್ರು ಅನ್ಸುತ್ತೆ. ನಡಿ, ಒಳಗೆ ಹೋಗೋಣ. ತಲೆಯೆಲ್ಲ ನೆನ್ಪಿಟ್ಟಿದೆ ರಾಹುಲ್ ಅವರೇ.
ಏನ್ ಮಾಡ್ತಾ ಇದೀಯಾ? ನೀನ್ ತಗೊಂಡ್ ಬಂದಿದ್ದ ಶರ್ಟ್ ಹಾಕಿದ್ದಕ್ಕೆ ಮನೇಲಿ ದೊಡ್ಡ ಇಶ್ಯೂ ಆಗಿದೆ. ಲಕ್ಕಿಲಿ ಆ ಚಿಕ್ಕ ಪಾಪುಯಿಂದ ನೀನು ನಾನಿಬ್ರು ಸೇವ್ ಆಗಿದ್ದೀವಿ. ಈಗ ಇಷ್ಟೊತ್ತಲ್ಲಿ ನೀನ್ ನನ್ನ ರೂಮಿಗೆ ಬಂದಿರೋದನ್ನ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಲ್ಲ, ಒಂಚೂರು ಬುದ್ಧಿ ಇದೆಯಾ ನಿನಗೆ? ಸದ್ಯ ಅವ್ರು ಬಂದಿದ್ದ ಟೈಮ್ ಕರೆಕ್ಟಾಗಿ ಕರೆಂಟ್ ಹೋಯ್ತು. ನಮ್ಮ ಅತ್ತಿಗೆನೂ ಮ್ಯಾಗಿನೂ ನಮ್ಮನ್ನು ನೋಡ್ಲಿಲ್ಲ. ಅವ್ರೇನಾದ್ರೂ ನಮ್ಮನ್ನು ನೋಡಿದಿದ್ರೆ ಈ ವಿಷಯ ನಮ್ಮ ಚಿಕ್ಕಮ್ಮನವರೆಗೂ ಹೋಗ್ತಿತ್ತು. ನಮ್ಮ ಚಿಕ್ಕಮ್ಮನ ಮೇಡಮ್ಗೆ ಹೇಳ್ತಿದ್ರು ಅಷ್ಟೇ. ಎಲ್ರಿಗೂ ನಮ್ಮ ವಿಷಯ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ನನ್ನ ಜೀವನ ರೋಡಿಗೆ ಬರ್ತಾ ಇತ್ತು. ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ?